ಬೇಜಾರಲ್ಲಿದೆಯಾ? ಏನಿಲ್ಲ, ನಮ್ಮ ಸರ್ಕಾರ CAA ಜಾರಿಗೊಳಿಸ್ತು ಗೊತ್ತಾ? ಎಲ್ಲ ಓಕೆ, ಬಟ್ ಮುಸ್ಲಿಮ್ಸ್ ಅವ್ರನ್ನ ಬಿಟ್ಟು ಬೇರೆ ಧರ್ಮದವ್ರಿಗೆ ಮಾತ್ರ ಇದನ್ನ ಕೊಡ್ತಾ ಇದ್ದಾರೆ. ಏನಕ್ಕೆ? ಇವಾಗ ಬಾಂಗ್ಲಾದೇಶ ಆಗಿರ್ಬೋದು, ಅಫ್ಘಾನಿಸ್ತಾನ ಆಗಿರ್ಬೋದು, ಅಥವಾ ಪಾಕಿಸ್ತಾನ ಆಗಿರ್ಬೋದು, ಅಲ್ಲಿ ಯಾರಿಗಾದ್ರೂ ಮುಸ್ಲಿಮರಿಗೆ ಧರ್ಮದ ವಿಚಾರವಾಗಿ ಶೋಷಣೆ ಆಗ್ತಿದ್ಯಾ? ಇಲ್ಲ. ಆದ್ರೆ ಹಿಂದೂಗಳಿಗೆ ಏನಾಗ್ತಿದೆ ಅಂತ ಗೊತ್ತಾ? ಅಲ್ಲಿ ಹೌದು, ಬಲವಂತವಾಗಿ ರೇಪ್ಗಳನ್ನ ಮಾಡ್ತಿದ್ದಾರೆ, ಮರ್ಡರ್ಗಳನ್ನ ಮಾಡ್ತಿದ್ದಾರೆ, ಬಲವಂತವಾಗಿ ಇಷ್ಟ ಇಲ್ಲ ಅಂದ್ರೂ ಕೂಡ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಮಾಡ್ತಿದ್ದಾರೆ. ಸೊ ಶೋಷಣೆ ಆಗ್ತಿರೋದು ಯಾರಿಗೆ? ಅಲ್ಲಿ ಹಿಂದೂಗಳಿಗೆ. ಸೊ ಹಿಂದೂಗಳನ್ನ ಕಾಪಾಡಬೇಕಾಗಿರೋದು ಯಾವ ದೇಶ? ನಮ್ಮ ದೇಶ. ಸೊ ಅದಕ್ಕೋಸ್ಕರನೇ ಅವರೆಲ್ಲ ಕಷ್ಟಪಟ್ಕೊಂಡು ನಮ್ಮ ಭಾರತ ಇದೆ, ನಮ್ಮ ಹಿಂದೂಸ್ತಾನ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಭಾರತಕ್ಕೆ ಬಂದಿದ್ದಾರೆ. ಅದಕ್ಕೋಸ್ಕರನೇ ಮುಸ್ಲಿಮ್ಸ್ಗೆ ಬಿಟ್ಟು ಎಲ್ಲರಿಗೂ ಕೂಡ ನಮ್ಮ ಭಾರತ ಆಶ್ರಯವನ್ನು ಕೊಟ್ಟು ಇವತ್ತು ಪೌರತ್ವವನ್ನು ಕೂಡ ಕೊಡ್ತಿದೆ. ಅಲ್ಲ ಓಕೆ, ಮುಸ್ಲಿಮ್ಸ್ ಅವ್ರನ್ನೂ ಸೇರಿಸ್ಕೋಬೋದಾಗಿತ್ತಲ್ಲ. ಮುಸ್ಲಿಮ್ಸಲ್ಲೂ ಕೂಡ ಎಷ್ಟೋ ಬಡವರು ಇದ್ದಾರೆ, ಎಷ್ಟೋ ಜನ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಸೊ ಬೇರೆ ದೇಶದಿಂದ ಎಷ್ಟೋ ಜನ ಇಲ್ಲಿ ವಲಸೆ ಬಂದಿದ್ದಾರೆ, ಅವ್ರಿಗೂ ಪೌರತ್ವನ ಕೊಡ್ಬೋದಲ್ವಾ? ವಿಜೇತ, ಇವಾಗ ಹಿಂದೂಗಳಿಗೆ ಅಂತ ಯಾವ್ದಾದ್ರು ಒಂದು ದೇಶ ಇದೆಯಾ? ಭಾರತನೂ ಜಾತ್ಯತೀತ ದೇಶ ಅಂತ ಕರೀತಾರೆ, ಸೊ ಯಾವುದು ಇಲ್ಲ. ಆದ್ರೆ ಮುಸ್ಲಿಮರಿಗೆ ಅಂತ 57 ದೇಶಗಳಿದೆ ಧರ್ಮಾನುಸಾರವಾಗಿ. ಸೊ ಯಾಕೆ ಒಂದು ದೇಶದ ಮುಸ್ಲಿಮರನ್ನ ಬೇರೆ ದೇಶದ ಮುಸ್ಲಿಮರು ಬಿಟ್ಕೊಳ್ಳೋದಿಲ್ಲ? ಯಾಕಂದ್ರೆ ಅವರವರ ಬುದ್ಧಿಗಳು ಅವ್ರವ್ರಿಗೆ ಗೊತ್ತಿರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಫಸ್ಟ್ ಆಶ್ರಯ ಅನ್ಕೊಂಡು ಬರ್ತಾರೆ, ಅದಾದ ನಂತರ ಅವ್ರಿಗೆ ಇಸ್ಲಾಮಿಕೇ ಬೇಕು, ನಮಗೆ ಸಂವಿಧಾನ ಬೇಡ ಅಂತಾರೆ. ಅದಾದ ನಂತರ ನಮ್ಗೆ ದೇಶನೇ ಬೇಡ, ನಮಗೆ ಧರ್ಮ ಮುಖ್ಯ ಅಂತಾರೆ. ಇದು ನಾವು ಮಾತ್ರ ಎದುರಿಸ್ತಿಲ್ಲ, ಈವನ್ ವೆಸ್ಟರ್ನ್ ಕಂಟ್ರೀಸಲ್ಲೂ ಕೂಡ ಸೇಮ್ ಪ್ರಾಬ್ಲಮ್ ಆಗ್ತಿದೆ. ಆಶ್ರಯ ಅಂತ ಕೇಳ್ಕೊಂಡು ಹೋದವರು ಇವತ್ತು ನಮಗೆ ಮುಸ್ಲಿಮರಿಗೆ ಶೋಷಣೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಲ್ಲಿನ ಸರ್ಕಾರದ ವಿರುದ್ಧ, ಅಲ್ಲಿನ ದೇಶದ ವಿರುದ್ಧ ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ CAA ಅಲ್ಲಿ 5 ವರ್ಷ ಭಾರತದಲ್ಲಿದ್ರೆ ಮುಸ್ಲಿಮರಿಗೂ ಕೂಡ ಸಿಟಿಜನ್ಶಿಪ್ ಏನಾದ್ರು ಸಿಗುತ್ತೆ ಅಂದ್ರೆ ಬಾಂಗ್ಲಾದೇಶ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಎಲ್ಲ ದೇಶಗಳು ಖಾಲಿಯಾಗಿ ಅಲ್ಲಿನ ಪ್ರಜೆಗಳೆಲ್ಲ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಇನ್ನೊಂದು 20-30 ವರ್ಷದಲ್ಲಿ ಭಾರತ ಕೂಡ ಒಂದು ಇಸ್ಲಾಮಿಕ್ ದೇಶ ಆಗಿರುತ್ತೆ. ಅವಾಗ ನಾವು ಕೂಡ ಆಶ್ರಯವನ್ನು ನೋಡ್ಕೊಂಡು ಬೇರೆ ಯಾವುದೋ ದೇಶಕ್ಕೆ ಹೋಗ್ಬೇಕಾಗುತ್ತೆ. ಇವಾಗ ಹೇಳು, ಮುಸ್ಲಿಮರಿಗೂ ಕೂಡ CAA ಅಲ್ಲಿ ಪೌರತ್ವವನ್ನು ಕೊಡಬೇಕಾ? ಬೇಡ, ನಮ್ಮ ಹಿಂದೂಗಳನ್ನ ಮಾತ್ರ ನಾವು ಕಾಪಾಡ್ಕೊಳ್ಳೋಣ ಸಾಕು.